ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾಜಾ ಶೇಂಗಾ ಹಿಂಡಿನ ನಮ್ಮ ಮುಂದೆ ಹಿಂಗೆ ಕಲ್ಲಾಗ ಫಟಾಫಟ್ ಅಂತೇಳಿ ಒಂದು 5 ನಿಮಿಷನಾಗ ಮಾಡಿಬಿಟ್ಟು ನಮ್ಮ ಊಟದ ತಾಟ್ನಾಗ ಬಡಿಸ್ತಿದ್ರಿ. ನೀವೇನೋ ಹೇಳ್ರಿ ಫ್ರೆಂಡ್ಸ್, ಅದ್ರ ಘಮನ ಬೇರೆ, ಅದ್ರ ರುಚಿನ ಬೇರೆ. ಬರ್ರಿ ಹಂಗಂದ್ರೆ ಅದನ್ನು ಹೆಂಗೆ ಮಾಡೋದು ಅಂತೇಳಿ ಒಂದ್ಸಲ ನೋಡೇ ಬಿಡೋನು. ಎಲ್ಲರಿಗೂ ನಮಸ್ಕಾರ, ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಮೊದಲು ಚಟ್ನಿ ಕುಟ್ಟು ಕಲ್ಲಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ರಿ. ಸ್ವಲ್ಪ ಸಣ್ಣಾಗುವವರೆಗೂ ಅದನ್ನು ಈ ಥರ ಅರಿಬೇಕು. ಜೀರಿಗೆ ಸ್ವಲ್ಪ ಸಣ್ಣ ಆದ ನಂತರ ಈಗಿದ್ರಲ್ಲಿ ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸರುಗಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವು ಹಾಕಿ. ಇವುಗಳನ್ನು ಕೂಡ ಸಣ್ಣ ಆಗುವವರೆಗೂ ಕಲ್ಲಲ್ಲಿ ಚೆನ್ನಾಗಿ ಜಜ್ಜಬೇಕು. ಕರಿಬೇವು ಮತ್ತು ಕೊತ್ತಂಬರಿನ ಚೆನ್ನಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಿಂದ ಒರೆಸಿ ಫುಲ್ ಡ್ರೈ ಆದ ನಂತರನೇ ಯೂಸ್ ಮಾಡಬೇಕು. ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಬೋದು. ನೋಡ್ರಿ, ಈ ಥರ ಸಣ್ಣ ಆದ ನಂತರ ಈಗಿದ್ರಲ್ಲಿ ಒಂದು 2 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಗುಂಟೂರು ಮೆಣಸಿನ್ಕಾಯಿ ಖಾರ ಪುಡಿನ ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋದ್ರಿಂದ ಹಿಂಡಿಗೆ ಕಲರ್ ಚೆನ್ನಾಗಿ ಬರುತ್ತೆ, ಮತ್ತು ಗುಂಟೂರು ಮೆಣಸಿನ್ಕಾಯಿ ಖಾರ ಪುಡಿನ ಹಾಕೋದ್ರಿಂದ ಚಟ್ನಿ ರುಚಿನೂ ಆಗುತ್ತೆ ಮತ್ತು ಸ್ವಲ್ಪ ಖಾರನೂ ಆಗುತ್ತೆ. ಒಂದು ಖಾರ ಪುಡಿ ಕಲರಿಗೆ ಮತ್ತು ಇನ್ನೊಂದು ರುಚಿಗೆ. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಖಾರನ ಒಂದು ಬಟ್ಲಲ್ಲಿ ತೆಗೆದುಬಿಟ್ಟು ಪಕ್ಕಕ್ಕೆ ಎತ್ತಿಡ್ರಿ. ಆಮೇಲೆ ನಾನಿಲ್ಲಿ 1 ಬಟ್ಟಲ್ನಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ. ಶೇಂಗಾನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗಿಬೇಕು. ಈಗ ಇದನ್ನು ಕಲ್ಲಲ್ಲಿ ಈ ಥರ ಚೆನ್ನಾಗಿ ಅರಿಬೇಕು. ಶೇಂಗಾನ ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ಚಟ್ನಿ ಅಷ್ಟು ರುಚಿಯಾಗುತ್ತೆ. ಮನೆಯಲ್ಲಿ ಹುರಿದಿರುವಂಥ ಶೇಂಗಾ ರೆಡಿ ಇದ್ದರೆ 5 ನಿಮಿಷದಲ್ಲಿ ಈ ಶೇಂಗಾ ಚಟ್ನಿ ಪುಡಿನ ಮಾಡ್ಬೋದು. ಶೇಂಗಾ ಹಿಂಡಿನ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಕೊಂಡ್ರೆ ಸ್ವಲ್ಪ ದಿನ ಆದಮೇಲೆ ಅದರ ಘಮ ಹೊರಟೋಗುತ್ತೆ ಮತ್ತು ರುಚಿನೂ ಕಡಿಮೆ ಆಗುತ್ತೆ ಅಂತ ಅಜ್ಜಿ ಹೇಳ್ತಿದ್ರು. ಈ ಥರ ಕಲ್ಲಲ್ಲಿ ಶೇಂಗಾನ ಕುಟ್ಟಿಬಿಟ್ಟು ಚಟ್ನಿ ಮಾಡಿದಾಗ ಶೇಂಗಾ ಎಣ್ಣೆ ಬಿಡುತ್ತೆ. ಆ ಎಣ್ಣೆ ಜೊತೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ಚಟ್ನಿ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಶೇಂಗಾನ ಪೂರ್ತಿ ನೈಸ್ ಪುಡಿ ಮಾಡಬಾರ್ದು, ಸ್ವಲ್ಪ ಅವಳ್ಚೋಳು ಇರಬೇಕು, ಅಂದರೆ ತರಿ ಇರಬೇಕು. ಈಗ ಇದರಲ್ಲಿ ಮೊದಲು ನಾವು ರೆಡಿ ಮಾಡಿದಂಥ ಬೆಳ್ಳುಳ್ಳಿ ಖಾರನ ಹಾಕಿಬಿಟ್ಟು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಅರಿಬೇಕು. ಜಾಸ್ತಿ ಹೊತ್ತೇನು ಬೇಡ, ಸ್ವಲ್ಪ ಖಾರ ಉಪ್ಪು ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕು. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅರಿದ ನಂತರ ಈಗ ಚಟ್ನಿನ ಸ್ವಲ್ಪ ರುಚಿ ನೋಡ್ರಿ. ಉಪ್ಪು ಇಲ್ಲಾಂದರೆ ಖಾರ ಏನಾದರೂ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದ್ರೆ ಇನ್ನೂ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಡಕ್ ಜವಾರಿ ಶೇಂಗಾ ಹಿಂಡಿ ರೆಡಿ. ಒಂದು ವಾರದವರೆಗೂ ಒಂದು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಜೋಳದ ರೊಟ್ಟಿ, ಚಪಾತಿ ಮತ್ತು ರೈಸ್ ಜೊತೆ ಈ ಸ್ಪೈಸಿ ಹಿಂಡಿನ ಎಂಜಾಯ್ ಮಾಡಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಫಟಾಫಟ್ ಅಂತ ಕಲ್ಲಲ್ಲಿ ಶೇಂಗಾ ಹಿಂಡಿನ ಮಾಡ್ಬೋದು ಅಂತ. ನೀವು ಕೂಡ ಈ ಥರ ಚಟ್ನಿ ಪುಡಿನ ಮಾಡಿ ನೋಡ್ರಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ರೆಸಿಪಿಯ ಫೋಟೋ ತೆಗೆದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ವಾಟ್ಸಪ್ ನಂಬರ್ಗೆ, ಇಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನನಗೆ ಟ್ಯಾಗ್ ಮಾಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಇನ್ನಷ್ಟು ಇದೇ ರೀತಿಯ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.